ರಾಜ್ಯದಲ್ಲಿ ಬಿಸಿಲಿನ ತಾಪ ಹೆಚ್ಚಾದಂತೆ ನೀರಿನ ಅಭಾವ ಕೂಡ ಸೃಷ್ಟಿಯಾಗುತ್ತಿದೆ. ಸದ್ಯ ಯಾದಗಿರಿ ರೈತರ ಜೀವನಾಡಿಯಾದ ಬಸವಸಾಗರ ಜಲಾಶಯದ ನೀರನ್ನ ನಂಬಿ ರೈತರು ಎರಡನೇ ಬೆಳೆ ಬೆಳೆದಿದ್ದಾರೆ. ಇದಕ್ಕೆ ಏಪ್ರಿಲ್ 15ರವರೆಗೆ ಕಾಲುವೆಗೆ ನೀರು ಹರಿಸಿ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹುಣಸಗಿಯ ಮಹಾಂತ ಸ್ವಾಮಿ ಚೌಕ್ನಿಂದ ಪ್ರತಿಭಟನೆ ಆರಂಭಿಸಿ ಪ್ರತಿಭಟನಾಕಾರರು ಬಸವಸಾಗರ ಜಲಾಶಯದ ಮುಖ್ಯ ಎಂಜಿನಿಯರ್ ಕಚೇರಿಗೆ ಮುತ್ತಿಗೆ ಹಾಕಿ ಕಾಲುವೆಗೆ ನೀರು ಹರಿಸುವಂತೆ ಪ್ರತಿಭಟನೆ ನಡೆಸಿದ್ದಾರೆ. ಜಲಾಶಯದಲ್ಲಿ ಸಾಕಷ್ಟು ನೀರಿದೆ, ಆದರೂ ರಾಯಚೂರು ಯಾದಗಿರಿ ಜಿಲ್ಲೆಯ ರೈತರ ಜೊತೆ ಸರ್ಕಾರ ಚೆಲ್ಲಾಟವಾಡುತ್ತಿದೆ. ರೈತರ ಬೆಳೆಗೆ ನೀರು ಬಿಡುತ್ತಿಲ್ಲ ಎಂದು ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದ್ದಾರೆ. ಜನ ಆಫೀಸರ್ಸ್ ಇಲ್ಲಿ ಕೆಲಸ ಮಾಡ್ತಿದ್ರು, ಅದೆಲ್ಲರಿಗೂ ಸಮೇತ ಅಗತ್ಯವಾದಂತ ಭೂಮಿ ಸೌಲಭ್ಯನ ಕಲ್ಪಿಸಬೇಕಾಗಿತ್ತು. ಹಾಗಾಗಿ ಮಾಡಿದ್ದಾರೆ, ಹೆಚ್ಚಿಗೆ ತಗೊಂಡಿದ್ದಾರೆ. ಅದೆಲ್ಲವೂ ಸಮೇತ ಈಗ ನಮ್ದು ಸಮೇತ ಏನು ಆಫೀಸಿದ್ದು ಸಮೇತ ಸ್ಟ್ರೆಂತ್ ಕಡಿಮೆ ಆಗಿದೆ. ಬಹಳಷ್ಟು ಹಳೆ ಕಟ್ಟಡಗಳು ಇರ್ತಕ್ಕಂಥದ್ದು, ಸುಮಾರು 40-50 ವರ್ಷದಿಂದ ಕಟ್ಟಿದಂತ ಕಟ್ಟಡಗಳು, ಶೀಟಿನ ಕಟ್ಟಡಗಳು ಕೆಲವು ಬಿದ್ದೋಗಿದ್ದಾವೆ. ಫಸ್ಟ್ ನಾವೇನ್ ಮಾಡಿದೀವಿ ಅಂತಂದ್ರೆ, ಇಲ್ಲಿ ಮೊದಲು ಈ ಪ್ರದೇಶಕ್ಕೆ ಬರ್ತಕ್ಕಂತ ಯಾರು ಸರ್ಕಾರಿ ನೌಕರರಿಗೆ ಮೊದಲನೇದಾಗಿ ಎಲ್ಲಾ ಆದ್ಯತೆಗಳನ್ನ ಅವರಿಗೆ ಕೊಡ್ತಾ ಇದೀವಿ. ಯಾಕಂತಂದ್ರೆ ಇಲ್ಲಿ ಎಜುಕೇಶನ್ ಎಲ್ಲವೂ ಸಮೇತ ಕಷ್ಟ ಇದೆ, ಇಲ್ಲಿ ಬಂದು ಕೆಲಸ ಮಾಡೋದು ಕಷ್ಟ ಇದೆ, ಸೌಲಭ್ಯಗಳು ಕಡಿಮೆ ಇರೋದ್ರಿಂದ ಆಗ ಎಲ್ಲರಿಗೂ ಸಮೇತ ಫಸ್ಟ್ ಪ್ರಿಯಾರಿಟಿ ಸರ್ಕಾರಿ ನೌಕರಿಗೆ ನಾವು ಕ್ವಾರ್ಟರ್ಸ್ಗಳನ್ನ ಅಲಾಟ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಉಳಿದಂತದ್ದು ಏನಂತಂದ್ರೆ ಅನಾಥರೈಸ್ ಆಕ್ಯುಪೇಷನ್ ಇದೆ. ಅನಾಥರೈಸ್ ಆಕ್ಯುಪೇಷನ್ ಆಗಿರ್ತಕ್ಕಂಥದ್ದನ್ನ ತೆರವು ಮಾಡಬೇಕು ಅಂತ ಹೇಳಿ ಈಗಾಗಲೇ ಆದೇಶ ಆಗಿದೆ. ಅದ್ರ ಪ್ರಕಾರ ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಮತ್ತೆ SC ಅವರು ಸಮೇತ ಈಗಾಗಲೇ ಎಲ್ಲ KPJL ಅಲ್ಲಿ ಎಲ್ಲ ಕಡೆನೂ ಸಮೇತ ಏನಾಗಿದೆ, ಅದು ಅನಧಿಕೃತ ಅಧಿಭಾಗದಾರರನ್ನ ತೆರವು ಮಾಡುವಂಥದ್ದು 74ನೇ ಇಸ್ವಿ 80ನೇ ಇಸ್ವಿನಲ್ಲೇ ಸಮೇತ ಕಾಯ್ದೆಗಳಾಗಿದೆ. ಆ ಕಾಯ್ದೆ ಪ್ರಕಾರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗೆ ಪವರ್ಸ್ ಸಮೇತ ಕೊಟ್ಟಿದ್ದಾರೆ. ಅವರು ಈ ರೀತಿ ಕಾರ್ಯೋನ್ಮುಖರಾಗ್ತಾರೆ. ಇದೆ ಬಹಳಷ್ಟು ಎನ್ಕ್ರೋಚ್ಮೆಂಟ್ಸ್ ಇದೆ, ಅವೆಲ್ಲನೂ ತೆರವು ಮಾಡಬೇಕು, ಸೆಪರೇಟ್ ಮಾಡ್ತಾರೆ. ಕೆಲವು ಏನಂತಂದ್ರೆ ಅವರೇ ವಾಸ ಇದ್ದು ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಬಾಡಿಗೆ ಕಟ್ಟಿಸ್ಕೊಂಡು ಇದ್ ಮಾಡ್ತಾರೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಯಾವೆಲ್ಲ ವಿಚಾರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ತೆಲಂಗಾಣಕ್ಕೆ ನೀರು ಸಹ ಹರಿದಿರುವ ವಿಚಾರವಾಗಿ ಅಧಿಕಾರಿಗಳು ಹೇಳಿದ್ರ, ಜೊತೆಗೆ ಯಾವ ರೀತಿಯಾಗಿ ರೈತರಿಗೆ ಸಮಸ್ಯೆ ಆಯ್ತದೆ ನೀರಿನ ಕೊರತೆಯಿಂದ. ಸರ್, ತೆಲಂಗಾಣ ರಾಜ್ಯಕ್ಕೆ 1.27 TMC ನೀರನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅವರ ಒಂದು ಹೇಳಿಕೆ ಏನಂತಂದ್ರೆ, ತೆಲಂಗಾಣ ರಾಜ್ಯಕ್ಕೆ ಕುಡಿಯುವ ನೀರೇ ಇಲ್ಲ, ಮಾನವೀಯತೆ ದೃಷ್ಟಿಯಿಂದ ಮಂತ್ರಿಗಳು ಹೇಳಿದ್ದಾರೆ, ಆ ಮಾನವೀಯತೆ ದೃಷ್ಟಿಯಿಂದ ನಾವು ನೀರು ಬಿಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾರೆ. ನಾವು ಇವತ್ತು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಇವತ್ತು ಸಲಹಾ ಸಮಿತಿ ಪ್ರಕಾರ ಮಾರ್ಚ್ 23ಕ್ಕೆ ಕೊನೆಯ ನೀರು ಬಂದಾಗುತ್ತೆ. ಸಲಹಾ ಸಮಿತಿ ಪ್ರಕಾರ ಮಾರ್ಚ್ 23ಕ್ಕೆ ನೀರು ಬಂದಾಗತ್ತೆ. ಅದನ್ನ ನಮಗೆ ಮಾರ್ಚ್ 23 ನೀರು ಕೊಟ್ರೆ ರೈತರಿಗೆ ತೊಂದರೆ ಆಗ್ತಾ ಇದೆ. ಅದನ್ನೇನ್ ಮಾಡ್ತಾ ಇದೀವಿ, ಮುಂದೆ ಏಪ್ರಿಲ್ 15ರೊಳಗೆ